ಸಾಕು ಸಾಕು I think that should do. ಇಟ್ಟು ಒಂದು ಹಾಫ್ ಅನ್ ಅವರ್ ಸೆಟ್ ಆಗಕ್ ಬಿಡೋಣ. ಓಕೆ, ಇಲ್ಲಿ ಇಟ್ಬಿಡೋಣ. ಸೊ ಒಂದ್ ಸೈಡ್ ಅಲ್ಲಿ ನಾವು ಕಜ್ಜಾಯ ಹಿಟ್ಟನ್ನ ಪಪಾಯ ಮತ್ತೆ ಅಕ್ಕಿ ಜೊತೆ ಗ್ರೈಂಡ್ ಮಾಡಿದೀವಲ್ಲ, ಸೆಟ್ ಆಗಕ್ಕೆ ಬಿಟ್ಬಿಡಿದೀವಿ. ಒಂದ್ 10-15 ನಿಮಿಷ ಆಗತ್ ಅನ್ಸುತ್ತೆ ಅಲ್ವಾ ಮಿಸ್? ಖಂಡಿತ. ಇನ್ನೊಂದ್ ಸೈಡ್ ಅಲ್ಲಿ ಎಣ್ಣೆ ಕಾಯ್ತಾ ಇದೆ. ಈ ಗ್ಯಾಪ್ ಅಲ್ಲಿ ವೈಷ್ಣವಿ, ವಾಟ್ ಈಸ್ ಯೋರ್ ಫೇವ್ರೆಟ್ ಫುಡ್? ನಿನಗೇನ್ ತಿನ್ನಕ್ ತುಂಬಾ ಇಷ್ಟ, ಅದು ರೋಡ್ ಸೈಡ್ ಅಲ್ಲಿ ಸ್ಟ್ರೀಟ್ ಫುಡ್? ಗೋಲ್ಗಪ್ಪ. ಗೋಲ್ಗಪ್ಪ, ಓ ಮೈ ಗಾಡ್, ಸಖತ್ ಇಷ್ಟ ನಂಗೆ. ಅಲ್ಲಿ ರೋಡಲ್ಲಿ ಎಲ್ಲೇ ಹೋಗ್ತಿದ್ರು ಒಂದ್ಸತಿ ನಿಲ್ಸಿ ಓಡೋಗೋಣ ಅನ್ಸುತ್ತೆ. ಆಮೇಲೆ ಮಮ್ಮಿ ಮುಖ ನೋಡ್ತೀನಿ, ಯಾಕೆ ಬಿಡಲ್ಲ ನಮ್ಮ ಮನೇಲಿ ತಿನ್ನಕ್ಕೆ. ಇಟ್ಸ್ ನಾಟ್ ಹೈಜಿನಿಕ್ ಅಂತ. ಅಯ್ಯೋ, ಅದೆಲ್ಲ ನೋಡ್ತಾರೆ ನಿಮ್ ಮನೇಲಿ? ಸ್ವಲ್ಪ. ಅಂಡ್ ನಮ್ ದೊಡ್ಡಪ್ಪನೂ ಅಷ್ಟೇ, ಅವ್ರಂತೂ ಬೈದೇ ಬಿಡ್ತಾರೆ. ನಮ್ಮ ಮಮ್ಮಿ ಅಟ್ಲೀಸ್ಟ್ ಬೇಡ ಅಂತ ಹೇಳ್ತಾರೆ, ನಮ್ ದೊಡ್ಡಪ್ಪ ಹೊಡ್ಸೋದೇ ಇಲ್ಲ. ಅವ್ರ ಮನೆ ಹತ್ರನೇ ಇದೆ ಒಂದ್ ಅಂಗಡಿ. ಸೊ ನಾವ್ ಹೈಡ್ ಮಾಡ್ಕೊಂಡು ಅದೆಲ್ಲ ಒಂದ್ ಸೂಪರ್ ಇನ್ಸಿಡೆಂಟ್ ಇದೆ. ಎವ್ರಿ ಟೈಮ್ ಅವ್ರ ಮನೆಗ್ ಹೋದಾಗ್ಲೂ ಅಷ್ಟೇ. ಒಬ್ಬ ಚಿಕ್ಕ ಹುಡುಗ ಇದ್ದಾನೆ ಚೇತನ್ ಅಂತ. ಓಕೆ. ಸೊ ಅವನನ್ನ ಕಳ್ಸಿ ಗೋಲ್ಗಪ್ಪ ತಗೊಂಬಾ ದೊಡ್ಡಪ್ಪಂಗ್ ಗೊತ್ತಾಗ್ದೆ ಅಂತೆಲ್ಲ ಹೇಳಿ ಸೀಕ್ರೆಟ್ ಮಿಷನ್. ಸೊ ಎವ್ರಿ ಟೈಮ್ ಮನೆಗೆ ತಗೊಂಬಂದ್ರೆ ಇಂಟ್ರೆಸ್ಟಿಂಗ್ ಆಗಿರಲ್ಲ, ನಾವೇ ರೋಡ್ಗೆ ಹೋದ್ರೇನೆ ಇಂಟ್ರೆಸ್ಟ್. ಯೂಶಲಿ ಬಾಯ್ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಹಿಂಗೆಲ್ಲ ಮುಖಾಗೆ ದುಪಟ ಎಲ್ಲ ಮುಚ್ಕೊಂಡು ಯಾರಿಗೂ ಕಾಣದೇ ಇರೋ ತರ ಸೈಲೆಂಟ್ ಆಗಿ ಹೋಗೋರ್ನ ನೋಡಿದೀವಿ. ಇವರು ಒಂದ್ ಗೋಲ್ಗಪ್ಪ ತಿನ್ನಕ್ಕೆ ಅಂತ ಸಾಹಸ ಮಾಡಿದಾರಂತೆ ಅಲ್ವಾ ದೀಪಿಕಾ? ಸೊ ನಮ್ಮ ಅಪ್ಪಗೆ ಗೊತ್ತಿಲ್ದೆ ಹೆಂಗೋ ಸ್ಟೆಪ್ಸ್ ಇಳ್ದಿ ಬಂದ್ಬಿಟ್ವಿ. ಸೊ ಚೆಕ್ ಮಾಡ್ಬೇಕಲ್ಲ ಅಪ್ಪ ಇದಾರ ಅಂತ, ಅದು ಎಲ್ಲ ಸ್ನೀಕ್ ಪೀಕ್ ಮಾಡಿ ಫೈನಲಿ ಇಲ್ಲ ಅಂದ್ಮೇಲೆ ಹೊರಗ್ ಬಂದ್ಬಿಟ್ಟು, ಇವಳು ಸೆಲೆಬ್ರಿಟಿ ಅಲ್ಲ, ಸೊ ನಾವೆಲ್ಲ ಅವಳನ್ನ ಬಾಡಿ ಗಾರ್ಡ್ಸ್ ತರ ನಮ್ ಹಿಂದೆ ನಿಂತ್ಕೊಳ್ಬೇಕು. ಅವಳು ನಮ್ ಮುಂದೆ ತಿನ್ನೋದು, ಅವಳನ್ನ ಹಿಂದೆ ಹಂಗೆ ಪಾಸ್ ಸ್ಲೋ ಆಗಿ ಅವಳಿಂಗ ಫುಲ್ ಇದೆಲ್ಲ ಹಾಕೊಂಡಿರ್ತೀನಿ. ಪಾಸ್ ಮಾಡಿ ಮಾಡಿ ಅವಳಿಗೆ ಜಾಸ್ತಿ ಹೋಗಿರುತ್ತೆ. ಈ ತರ ತಿನ್ಬೇಕಾದ್ರೆ ಯಾರಾದ್ರೂ ಹೇ ಸನ್ನಿಧಿ ಅಂತೆಲ್ಲ ನೋಡ್ಬಿಟ್ಟು ಅನ್ಬಿಡ್ತೀನಿ. ನಾನೆಲ್ಲ ಅಂತೀರಾ? ವೆರಿ ವೆರಿ ಇಂಟೆಲಿಜೆಂಟ್ ಗರ್ಲ್. ಸೊ ಮಚ್. ಎಲ್ಲ ನಿಮ್ಮಿಂದಾನೆ ಕಲ್ತೆ ಅಲ್ವಾ? ಅನ್ಕೊಂಡೆ ನನ್ ಶಿಷ್ಯನೇ ಅಂತ ಗೊತ್ತಾಗ್ತಾ ಇದೆ. ಸೊ ಇವಾಗ ಮೇಡಮ್, ಅದು ಒಂದು ಹದಕ್ ಬಂದಿರತ್ತೆ ಅಂತ ಅನ್ಸುತ್ತಾ? ಓಕೆ, ಸೆಟ್ ಆಗಿರುತ್ತಾ ನೋಡೋಣ, ತಗೊಂಬನ್ನಿ. ತುಂಬಾ ಆವಾಜ್ ಆಗ್ತಾರಲ್ಲ. ಹೇ ಲುಕ್ ಇಟ್ ದಿಸ್. ಸೆಟ್ ಆಗಿದೆ. ಸೂಪರ್, ಎಷ್ಟು ಚೆನ್ನಾಗಿದೆ ಅಲ್ಲ, ನಂಬಕ್ಕೆ ಆಗ್ತಲ್ಲ. ನಿಜವಾಗ್ಲೂ ಪಪಾಯನ? ಸೊ ಚಪಾತಿ ಹಿಟ್ ತರಾನೇ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಓಕೆ ತಗೊಳ್ಳಿ, ಓವರ್ ಟು ಯು. ಸೊ ರೋಲ್ ಮಾಡ್ಕೊಳ್ಳೋಣ. ಓಕೆ, ಇದನ್ನ ಏನ್ ಮಾಡ್ಬೇಕು? ಅದು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡೋದು. ಸೊ ಇದನ್ನ ಒಂದು ಪ್ಲೇಟಿಗೆ ಹಾಕ್ಲಾ? ಹಾ, ಹಾಕಿ ಸ್ಪ್ರೆಡ್ ಮಾಡಿ. ಸ್ವಲ್ಪ ಸಾಕು. ಸೊ ಈ ಎಳ್ಳು ಯಾಕಪ್ಪ ಇಟ್ಕೊಂಡಿರೋದು ಅಂದ್ರೆ, ಅಂಗಡಿಯಲ್ಲಿ ಮಾಡೋ ಕಜ್ಜಾಯ ಮೇಲೆ ಎಳ್ಳಿರುತ್ತೆ ಗೊತ್ತಾ, ಅದೇ ತರ ಬರ್ಬೇಕು ಅಂದ್ರೆ ಮನೆಯಲ್ಲಿ ಈ ಹಿಟ್ಟನ್ನ ಫಸ್ಟ್ ಕೈಯಲ್ಲಿ ತಟ್ಕೊಂಡು ನಮ್ ದೀಪಿಕಾ ತರ ಎಳ್ಳಲ್ಲಿ ಅದನ್ನ ಒಂದ್ಸತಿ ರೋಲ್ ಮಾಡಿ ಆಮೇಲೆ ಡೀಪ್ ಫ್ರೈ ಮಾಡ್ಬೇಕು. ಕರೆಕ್ಟಾ? ನಿಂತ್ಕೊಂಡೆ ಕಲ್ತ್ಬಿಟ್ಟೆ ನಾನು. ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಥ್ಯಾಂಕ್ ಯು ಮಿಸ್. ಫುಲ್ ಮಾರ್ಕ್ಸ್ ಕೊಡಿ ಮಿಸ್. 100. ವಾವ್, ಇನ್ನೊಂದು ಪ್ಲೇಟ್ ಕೊಡಿ. ಕಜ್ಜಾಯ ಮಾಡೋದು ಇಷ್ಟು ಸಿಂಪಲ್? ಲೈಫ್ ಅಲ್ಲಿ ಎಲ್ಲ ಇಷ್ಟು ಸಿಂಪಲ್ ಆಗಿದ್ದಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತಲ್ಲ. ಲೈಕ್ ಬಿಕಮಿಂಗ್ ಅ ಹೀರೋಯಿನ್, ಲೈಕ್ ಬಿಕಮಿಂಗ್ ಅ ಸ್ಟಾರ್, ಅದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಸೊ ನೀವು ಹೇಗೆ ವೈಷ್ಣವಿಯಿಂದ ಸನ್ನಿಧಿ ಆದ್ರಿ? ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಆಕ್ಟರ್ ಆಗ್ತೀನಿ ಅಂತ. ನಂಗೆ ಆ ಕನ್ಸು ಇರ್ಲಿಲ್ಲ. ಎಲ್ಲರೂ ಹೇಳ್ತಾರಲ್ಲ ನಾನು ಆಕ್ಟರ್ ಆಗ್ಬೇಕು, ಆತರ ಏನು ಕನ್ಸು. ಏನು, ವಾಟ್ ವಾಸ್ ಯುವರ್ ಡ್ರೀಮ್? ವಾಟ್ ಡಿಡ್ ಯು ವಾಂಟ್ ಟು ಬಿಕಮ್? ಐ ವಾಂಟೆಡ್ ಟು ಬಿಕಮ್ ಅ ಡಾನ್ಸರ್. ಆಹಾ, ವೆರಿ ನೈಸ್. ಅಂಡ್ ಐ ಆಮ್ ಅ ಡಾನ್ಸರ್, ಲೈಕ್ ಡಾನ್ಸ್ ಟೀಚರ್ ಆಗ್ಬೇಕಿತ್ತು ಅಂತ ಆಸೆ ಇತ್ತು. ಸೊ ಅದೇನಾಯ್ತು, ಒಂದಿನ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ನನ್ನ ದೇವಸ್ಥಾನದಲ್ಲಿ ನೋಡಿದ್ರು. ನಾವು ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿಯಿಂದ ಬರ್ತೀವಿ. ಸೊ ಎವ್ರಿ ವೀಕ್ಲಿ ಥ್ರೈಸ್ ಒಂದು ಹೋಗ್ತಾನೆ ಇರ್ತೀವಿ ನಾನು ನಮ್ ತಾಯಿ ದೇವಸ್ಥಾನಕ್ಕೆ. ಸೊ ಅಲ್ಲಿ ಮೀಟ್ ಮಾಡಿ ನಮ್ ತಾಯಿ ಕೇಳಿದ್ರು, ಈ ತರ ಚೆನ್ನಾಗಿದ್ದಾಳೆ ನೋಡಕ್ಕೆ, ಇಂಟ್ರೆಸ್ಟ್ ಇದೆಯಾ ಅವಳಿಗೆ ಕೇಳಿ. ನಮ್ ತಾಯಿ ನಂಗೆ ಏನು ಹೇಳಿಲ್ಲ, ಫೋಟೋಸ್ ಕಳಿಸ್ಬಿಟ್ಟಿದ್ರು. ಆಮೇಲೆ ಅವರು ಸೆಲೆಕ್ಟ್ ಓಕೆ ಅಂತ ಮಾಡ್ಕೊಂಡ್ಬಿಟ್ಟಿದ್ರು, ನಾನೇ ಫಿಕ್ಸ್ ಅಂತ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಆಮೇಲೆ ಪ್ರೊಡ್ಯೂಸರ್ ನ ಮೀಟ್ ಮಾಡಿದೆ, ಅವರು ಓಕೆ ಅನ್ಬಿಟ್ರು. ಅಂಡ್ ಇಟ್ ವಾಸ್ ವೆರಿ ಸಿಂಪಲ್, ವೆರಿ ಈಸಿ ಫಾರ್ ಮೀ. ಎಲ್ಲರಿಗೂ ಆತರ ಸಿಗಲ್ಲ. ಐ ಆಮ್ ವೆರಿ ಬ್ಲೆಸ್ಡ್ ಅನ್ಸುತ್ತೆ. ಸತ್ಯ ಅಲ್ಲ? ಹೌದು. ಏನು ಕಷ್ಟಪಟ್ಟು, ಆಮೇಲೆ ತುಂಬಾ ಕಷ್ಟಪಟ್ಟೆ. ಆಮೇಲೆ ಕಷ್ಟ, ಬಟ್ ಬಿಗಿನಿಂಗ್ ಅಲ್ಲಿ ಅಪ್ಲಿಕೇಶನ್ಸ್ ಹಾಕಿ ದೇವಸ್ಥಾನ ಸುತ್ತಿ ನನಗೊಂದು ಆಪರ್ಚುನಿಟಿ ಸಿಗ್ಲಪ್ಪ ಭಗವಂತ ಅಂತ ಕೇಳುವ ಅವಕಾಶನೇ ಸಿಗ್ಲಿಲ್ಲ. ಹೌದು, ವೆರಿ ವೆರಿ ಫಾರ್ಚುನೇಟ್ ದಟ್ ವೇ. ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿತ್ತು ಒಂದು ವಿಶೇಷವಾದ ಸೀರಿಯಲ್ ಇಂದ. ಹೌದು. ಸೊ ಇದಾಗಿದೆ ಒಂದಾಗಿದ್ಯಾ, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿ.
ವಾವ್, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅಲ್ಲಿ ಎಣ್ಣೆಯಲ್ಲಿ ಕಜ್ಜಾಯ ಡಾನ್ಸ್ ಮಾಡ್ತಿದೆ. ಸೊ ನೀನ್ ಡಾನ್ಸರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದು ಅದು ನೆರವೇರ್ತಾ ಏನ್ ಕತೆ? ಒಂದ್ 10 ವರ್ಷ ಡಾನ್ಸ್ ಕಲ್ತೆ ನಾನು. ಸೊ ಬೆಳಗ್ಗೆ ಶೂಟಿಂಗ್ ಹೋದ್ರೆ ನೈಟ್ ಬರ್ತೀವಿ, ಟೈಮೇ ಇರಲ್ಲ, ನಮಗ್ ನಾವ್ ನೋಡ್ಕೊಳಕ್ಕೂ ಟೈಮ್ ಇರಲ್ಲ. ಸೊ ಅನ್ಫಾರ್ಚುನೇಟ್ಲಿ ನಾನು ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬೇಕಿತ್ತು. ಆದ್ರೂ ನಮ್ ವೈಷ್ಣವಿ ಇಸ್ ಅ ವೆರಿ ಗುಡ್ ಡಾನ್ಸರ್. ಸೀರಿಯಲ್ಸ್ ಅಂತೆಲ್ಲ ಫುಲ್ ಡಂಕಣಕ ಅಂತ ಸ್ಟೆಪ್ಸ್ ಹಾಕಿ ಊರ್ನೆಲ್ಲ ಕುಣ್ಸಿ ಅವಾಗೆಲ್ಲ ಸುಸ್ತೇ ಆಗ್ಲಿಲ್ಲ. ಸುಸ್ತ ಆಗದೇ ಇಲ್ಲ, ಯಾಕಂದ್ರೆ ಜನ ಇರ್ತಾರಲ್ಲ, ಅವ್ರೊಂಥರ ಜೋಶ್ ಕೊಡ್ತಿರ್ತಾರೆ. ಸೊ ಯಾಕೆ ಸುಸ್ತಾಗತ್ತೆ? ಓಕೆ, ಬ್ಯೂಟಿಫುಲಿ ಗೋಲ್ಡನ್ ಬ್ರೌನ್ ಆಗಿದೆ. ಅದು ತೆಗೆಯೋಣ ಪ್ಲೀಸ್, ತೆಗೆಯೋಣ, ಇಲ್ಲಾಂದ್ರೆ ಸೀದೋಗುತ್ತೆ. ಅಂಡ್ ಆ ಪ್ಲೇಟನ್ನ ನನ್ ಕೈಗೆ ಶಿಫ್ಟ್ ಮಾಡಿ 3 ಬಿಗ್ ಕಜ್ಜಾಯಸ್ ನಮ್ಗೆ, ಈ ಪುಟ್ಟ ಕಜ್ಜಾಯ ನಿಮ್ಗೆ. ಓಕೆನಾ? ಒಂದ್ ಸೈಡ್ ಅಲ್ಲಿ ನಮ್ಮ ಪಪ್ಪಾಯ ಕಜ್ಜಾಯನ ಸೈಡ್ ಅಲ್ಲಿ ಇಟ್ಬಿಟ್ಟಿದೀವಿ. ಇವಾಗ ಇಬ್ರು ಬೋತ್ ಆಫ್ ಯು ವೆರಿ ವೆರಿ ಸ್ವೀಟ್ ಪೀಪಲ್. ನಿಮ್ಮಲ್ಲಿ ಸ್ವೀಟ್ ಪ್ರಿಯ ಯಾರು? ಅಕ್ಕ. ಹೌದಾ? ಎಷ್ಟು 1 kg ಗುಲಾಬ್ ಜಾಮೂನ್ ಕೊಟ್ರೆ ಹಂಗೆ ತಿಂತೀರಾ? ಅದು ಸಾಲಲ್ಲ. ಅದು ಸಾಲಲ್ವಾ? ಅಂದ್ರೆ ಬೆಳಗ್ಗೆ ಎದ್ದಿ ಬ್ರಷ್ ಆಗಿದ ತಕ್ಷಣ ಕೂಡ ತಿನ್ನಕ್ ಕುತ್ಕೊಳ್ತೀನಿ. ಅಳು ಸೀರಿಯಸ್, ಅಷ್ಟು ಇಷ್ಟ? ತುಂಬಾ ಇಷ್ಟ ಪಡ್ತಾರೆ. ಮೈಸೂರ್ ಪಾಕ್ ಹಂಗೆ ಬಾಕ್ಸ್ ಹಂಗೆ ಖಾಲಿ ಆಗ್ಬಿಡುತ್ತೆ. ಬಾಕ್ಸ್ ಖಾಲಿ ಆಗೋಗುತ್ತಾ? ಬಾಕ್ಸ್ ಅಲ್ಲ, ಬಾಕ್ಸ್ ಅಲ್ಲಿ ಸ್ವೀಟ್ ಖಾಲಿ ಆಗುತ್ತೆ. ವಾಟ್ ಅಬೌಟ್ ಯು ಸನ್ನಿಧಿ? ನಂಗೆ ಅಷ್ಟಿಷ್ಟ ಅಲ್ಲ, ನನ್ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಂಗೆ ಗುಡ್ ಮೂಡ್, ನಾನ್ ಸ್ವೀಟ್ಸ್ ಎಲ್ಲ ಸ್ಪೈಸ್ ತುಂಬಾ ಸ್ಪೈಸಿ ಐಟಮ್ಸ್, ಖಾರ ಜಾಸ್ತಿ ತಿಂತೀರಾ. ಸೊ ಇವತ್ತು ವೈಷ್ಣವಿ ಬಹಳ ಒಳ್ಳೆ ಮೂಡಲ್ಲಿ ಇದಾರೆ, ಅದಕ್ಕೆ ಪಪ್ಪಾಯ ಕಜ್ಜಾಯನ ಕಬಳಿಸ್ತಾ ಇದಾರೆ ಅಂತ ಅರ್ಥ ಅಲ್ವಾ? ಹೌದು. ನೀವ್ ಯಾವತ್ತಾದ್ರೂ ಅಡಿಗೆ ಒಂಚೂರು ಪಾರು ಅಟ್ಲೀಸ್ಟ್ ಮಾಡಿ ತಿನ್ಸಿದೀರಾ? ಹಾ, ಮಾಡಿದೀನಿ. ಒಂದೊಂದ್ಸತಿ ಫ್ಲಾಪ್ ಆಗತ್ತೆ, ಒಂದೊಂದ್ಸತಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿರೋ ಅಡಿಗೆ ಯಾವ್ದು? ಬ್ರೆಡ್ ಸ್ಟಿಕ್ಸ್, ಗಾರ್ಲಿಕ್ ಬ್ರೆಡ್ ಸ್ಟಿಕ್ಸ್. ಸೊ ಅದು ಚೆನ್ನಾಗಿ ಬಂದಿತ್ತು, ಒಂದ್ಸತಿ ಮಾಡಿದ್ದೆ. ಸೊ ಇವ್ರಿಗೆಲ್ಲ ಹೇಳಿದ್ದೆ ನಾನು ಟ್ರೈ ಮಾಡಿ ಅಂತ. ರೆಸಿಪಿ ಕೊಟ್ಟಿದ್ದೆ. ಹಂಗೆ ಮನೆಗ್ ಬಂದು ತಿನ್ಬಿಟ್ಟು ನೋಡಿ ಅಂತ ಟ್ರೈ ಮಾಡಿ ಅಂತ ಹೇಳಿ. ತುಂಬಾ ದೂರ, ಡಿಸ್ಟೆನ್ಸ್ ಜಾಸ್ತಿ. ಹಂಗೆ ಕಜ್ಜಾಯ ಕೈಯಲ್ಲಿ ಇಟ್ಕೊಂಡು ಈ ಹಾಡನ್ನ ಹಾಡ್ಲಿಲ್ಲ ಅಂದ್ರೆ ನ್ಯಾಯನೇ ಅಲ್ಲ. ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡಲೆ ನಾನು, ತಗೋ ತಿನ್ನು ನೀನು. ಇದು ಸುಮ್ಮನೆ ಡೌಗಳಿಗೆ ಅಷ್ಟು ಬೇಗ ತಿನ್ನಕ್ ಕೊಡ್ತೀವಾ? ಅಮೇಝಿಂಗ್ ಆಗಿರೋ ಬಿಸಿ ಬಿಸಿ ಕಜ್ಜಾಯ, ಅದು ಪಪಾಯ ಕಜ್ಜಾಯ. ನೀವು ನಿಮ್ ಮನೇಲಿ ಮಾಡ್ಬೇಕು ಅಂದ್ರೆ ಇದಕ್ಕೆ ಏನೇನೆಲ್ಲ ಬೇಕು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಪಪ್ಪಾಯಿ ಕಜ್ಜಾಯ ಬೇಕಾಗುವ ಸಾಮಗ್ರಿಗಳು: ಪರಂಗಿ ಹಣ್ಣು 1, ಬೆಲ್ಲ 250 ಗ್ರಾಂ, ನೆನೆಸಿದ ಅಕ್ಕಿ 1 ಬಟ್ಟಲು, ಮೈದಾ ಅರ್ಧ ಬಟ್ಲು, ಬಿಳಿ ಎಳ್ಳು ಅರ್ಧ ಬಟ್ಲು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಬೆಲ್ಲ, ಪರಂಗಿ ಹಣ್ಣು ಹಾಕಿ ಹದಕ್ಕೆ ರುಬ್ಬಿಕೊಳ್ಳಿ. ಬೌಲ್ಗೆ ರುಬ್ಬಿಕೊಂಡ ಹಿಟ್ಟು, ಮೈದಾ ಹಾಕಿ ಹದಕ್ಕೆ ಕಲಸಿಕೊಂಡು ಬಳಿಕ ಕಜ್ಜಾಯ ಆಕಾರದಲ್ಲಿ ತಟ್ಟಿಕೊಂಡು ಎಳ್ಳಿನಲ್ಲಿ ಉರುಳಿಸಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ರುಚಿ ರುಚಿಯಾದ ಕಜ್ಜಾಯ ರೆಡಿ ಟು ಸರ್ವ್. ಟ್ರಯಲ್ ಅಂಡ್ ಎರರ್. ಇವಾಗ ಕಮಾನ್, ಕಜ್ಜಾಯನ ಕೈಯಲ್ಲಿ ಎಳೆದು ಬಾಯಲ್ಲಿ ಇಟ್ಕೊಂಡ್ರೆ ಈ ಮೇಲ್ ಹಾಕಿದ್ರೆ ಎಳ್ ಟೇಸ್ಟ್ ಇದೆಯಲ್ಲ, ಮಧ್ಯ ಮಧ್ಯ ಅದು ಬಾಯಿಗೆ ಸಿಗ್ತಾ ಇರುತ್ತೆ. ಅಂಡ್ ಒಳಗಡೆ ಫ್ಲೇವರು ತರ್ತರಿಯಾಗಿ, ಹೌದಾ, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ನಂಗೆ ನಗು ಬರ್ತದೆ ಇವಾಗ. ಯಾಕೆ ಗೊತ್ತಾ, ನಾವೇನೋ ಇಲ್ಲಿ ಯಮ್ಮಿ ಯಮ್ಮಿ ಕಜ್ಜಾಯ ಅಂತ ತಿಂತಾ ಇದೀವಿ. ಇವ್ರು ಇದಾರಲ್ಲ ಮೇಡಮ್, ನೋಡಕ್ ಇಷ್ಟು ಇನ್ನೋಸೆಂಟ್ ಪಾಪು ತರ ಇದಾರಲ್ಲ, ಇವ್ರು ಬೇಜಾನ್ ಕಜ್ಜಾಯ ತಿನ್ಸಿದ್ದಾರೆ ದೀಪಿಕಾಗೆ. ಅಂದ್ರೆ ಅವ್ರ ಬಗ್ಗೆ ಚಾಡಿ ಹೇಳಿ, ತಿನ್ಚುಚ್ಚಿ ಹಾಕೊಟ್ಟು ಎಲ್ಲ ಕೆಲಸ ಮಾಡಿದಾರಲ್ವಾ? ತುಂಬಾ ಮಾಡಿದಾಳೆ. ಟೆಲ್ ಮಿ ಅಬೌಟ್ ದೀಪಿಕಾ. ನಿಂಗೇನು ಕೇಳಿಸ್ತಿಲ್ಲಪ್ಪ. ಕಸಿನ್ಸ್, ಅದು ಸೀಕ್ರೆಟ್ ಟಾಕ್ಸ್ ಇರುತ್ತಲ್ಲ ಕಸಿನ್ಸ್ ಅಲ್ಲಿ, ಅವಾಗ ಇವಳು ಚಿಕ್ಕವಳು, ಇವಳನ್ನ ಇನ್ಕ್ಲೂಡ್ ಮಾಡಕ್ ಆಗಲ್ಲ, ನಮ್ಮ ಏಜ್ ಟಾಕ್ಸ್ ಅದು. ಸೊ ಅವಾಗ ನಾವೇನ್ ಮಾತಾಡ್ತಿರ್ತೀವಿ ಅಂತ ಸೀಕ್ರೆಟ್ ಆಗಿ ಕೇಳ್ಕೊಂಡು ದೊಡ್ಡವ್ರಿಗೆ ಹೋಗಿ ಹೇಳ್ಕೊಟ್ಬಿಡ್ತಾಳೆ. ಚಾಡಿ ಹೇಳ ಬುದ್ಧಿ. ಅವಾಗ ನಮ್ಗೆ ಕಜಾಯ ಸಿಗ್ತಿತ್ತು, ಅದು ಬಿಸಿ ಬಿಸಿಯಾಗಿ ಬಿಸಿಯಾಗಿ ಅಲ್ವಾ? ಸ್ವಲ್ಪ ರೈಟ್ ತಿರ್ಗಮ್ಮ, ಲೆಫ್ಟ್ ತಿರ್ಗು, ತಿರ್ಗು. ಡಾಲ್ ತರ ಕಾಣ್ತಿದೆ. ಡಾಲ್ ತರ ಅಲ್ಲ, ಸಿಕ್ಕಾಪಟ್ಟೆ ಟೆಂಪರ್ಮೆಂಟಲ್ಲು, ಕೋಪಿಷ್ಟ, ರುದ್ರಕಾಳಿ ಅವತಾರ ತಾಳುವ ವೈಷ್ಣವಿ ಅಂತ ಎಲ್ಲ ಕೇಳ್ಪಟ್ಟಿದ್ದೆ. ಸನ್ನಿಧಿ ಆದ್ಮೇಲೆ ಸ್ವಲ್ಪ ತಾಳ್ಮೆ ಬಂದಿದೆ ತಮಗೆ. ಹೌದು, ನನ್ ಕೋಪನೆಲ್ಲ ನಮ್ ತಾಯಿ ಅಷ್ಟೇ ನೋಡಿದೆ, ಯಾರು ನೋಡಿಲ್ಲ. ಹೌದಾ? ಅಂಡ್ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು, ಈಗ ಫುಲ್ ಕಡಿಮೆ ಆಗಿದೆ. ಯಾಕೆ ಅಂತ ಕೇಳಿ ಬಂದಿತ್ತು ಇವ್ರ ಪ್ರೊಡಕ್ಷನ್ ಮ್ಯಾನೇಜರ್ ಇಂದ, ಮೇಡಮ್ ರುದ್ರಕಾಳಿ ತಾಂಡವ ಆಡ್ತಿರೋ ಅವತಾರ ಫೋಟೋ ಕಳಿಸ್ತಾ ನಿಮ್ಗೆ ಅಂತ. ಇಲ್ಲ ಬೇಡ ಪರವಾಗಿಲ್ಲ, ಅವ್ರನ್ನ ಕೇಳ್ತೀನಿ ಅಂದೆ. ಈಗ ತುಂಬಾ ಸ್ವೀಟ್ ಆಗ್ಬಿಟ್ಟಿದೀನಿ. ಅಂಡ್ ಯೋಗ ಮಾಡ್ತೀನಿ ದಿನ. ಯೋಗ ಇಸ್ ವೆರಿ ಗುಡ್ ಫಾರ್ ಹೆಲ್ತ್, ಪ್ಲೀಸ್ ಎಲ್ರು ಮಾಡಿ. ಸೊ ಯೋಗ ಮಾಡಿ ಮಾಡಿ ತಾಳ್ಮೆ ಬಂದಿದೆ ಅಂತೀರಾ? ತಾಳ್ಮೆ ಪ್ಲಸ್ ನಾನ್ ಮಾಡ್ತಿರೋ ರೋಲು ಅಷ್ಟೇ ನನಗೆ ತುಂಬಾ ಹೇಳ್ಕೊಟ್ಟಿದೆ. ಸನ್ನಿಧಿ ಆದ್ಮೇಲೆ ಸ್ವಲ್ಪ ಸಮಾಧಾನ ಬಂದಿದೆ ಅಂತ ಹೇಳಿ. ವೈಷ್ಣವಿ ಆಗಿದ್ದಾಗ ಸ್ವಲ್ಪ ವಕ್ರವಾಗಿ ಆಡ್ತಿದ್ರಿ. ಹೈ ಫೈ ದೀಪಿಕಾ.
ಕೋಪ ಬರ್ತಾಯ್ತು ಅಂತ ಬಂತು ವಾಯ್ಸ್. ಆಮೇಲೆ ಅಯ್ಯೋ ಮೇಡಮ್ ಕೊಟ್ಬಿಟ್ಟಿದ್ನಲ್ಲ ಶಾಂತ ಸ್ವರೂಪೆ ಅಂತ ಕೂಲ್ ಡೌನ್ ಆದ್ರು. ಸೊ ಆನ್ ದಿಸ್ ಹ್ಯಾಪಿ ಸಿಹಿ ನೋಟ್ ನಾವಿವಾಗ ಕೈ ತೊಳ್ಕೊಳ್ತಾ ಇದೀವಿ. ನೀವು ಬೇಕು ಅಂದ್ರೆ ಗ್ಯಾಪ್ ಅಲ್ಲಿ ಟೇಸ್ಟ್ ಮಾಡ್ಬಿಟ್ಟು ಹೋಗ್ಬೋದು. ಬನ್ನಿ. ಇದೇ ಸ್ಟಾರ್ ಸವಿರುಚಿ ಅಡ್ಗೆ ಮನೆಯಲ್ಲಿ ಪಪಾಯ ಹಲ್ವಾ ಟೇಸ್ಟ್ ಮಾಡಿ ಚಪ್ಪಾಳೆ ಹೊಡೆದ್ರಿ. ಇವತ್ತು ಪಪಾಯ ಕಜ್ಜಾಯ ಒನ್ ಸ್ಟೆಪ್ ಅಹೆಡ್ ಆಫ್ ದ ಟೇಸ್ಟ್ ಮಾಡಿ ಫುಲ್ ಹಿಂಗೆ ಡಂಗಳಕ ಸ್ಟೆಪ್ಸ್ ಹಾಕ್ತೀರಾ. ಹೇಗನ್ಸ್ತು ನಿಮ್ಗೆ ಇಲ್ಲಿ ಬಂದು ಅಡ್ಗೆ ಮಾಡ್ಕೊಟ್ಟು? ಬರೀ ಹೊಗಳಿದ್ದು ವೈಷ್ಣವಿ ಮತ್ತೆ ನಾನು ಕೇಳಿ ಕೇಳಿ ನಿಮ್ ಕಿವಿ ಎಲ್ಲ ತೂತಾಗೋಗಿರ್ಬೇಕು ತುಂಬಾ ಖುಷಿಯಾಗಿದೆ. ಲೈಕ್ ಫಸ್ಟ್ ಟೈಮ್ ಟಿವಿ ಶೋ ಅಲ್ವಾ ಟೀಚರ್? ಬಟ್ ಹೆಂಗೆ ದೀಪಾವಳಿ ಅಂದ್ಮೇಲೆ ಇವತ್ತು ಏನಾದ್ರು ಸ್ಪೆಷಲ್ ಪ್ಲಾನ್ಸ್ ಇದೆಯಾ? ನಮ್ಮ ಅರಮನೆಯಲ್ಲಿ ಬಿಟ್ಟು ಹೋಗಾದ್ಮೇಲೆ ಬಿಜ್ಲಿ ಪಟಾಕಿ ಹಿಂಗ್ ತಗೊಂಡು ಹಿಂಗ್ ಕೈಯಲ್ಲಿ ಬಿಡೋದು? ಪಟಾಕಿ ಹೊಡಿಬಾರ್ದು, ಪೊಲ್ಯೂಷನ್. ಕಂಗ್ರಾಚುಲೇಷನ್ಸ್, ನೀವು ನಮ್ಮವರೇನಾ? ಹೌದು. ಸೊ ಪಟಾಕಿ ಹೊಡೆಯೋ ಪ್ಲಾನೇ ಇಲ್ಲ? ಇಲ್ಲ ನಾವ್ ತುಂಬಾ ವರ್ಷ ಆಯ್ತು ಪಟಾಕಿ ಸ್ಟಾಪ್ ಮಾಡಿ. ಚಿಕ್ಕ ವಯಸ್ಸಲ್ಲಿದ್ದು ಇವಾಗ ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಸೊ ನೀವು ನಮ್ ತರ ಮಾತಲ್ಲೇ ಪಟಾಕಿ ಹೊಡಿತೀರಾ ಅಷ್ಟೇ? ನಿಮ್ಮಷ್ಟಲ್ಲ, ಸ್ವಲ್ಪ. ಕರೆಕ್ಟ್. ದೀಪಾವಳಿ ಹಬ್ಬ ಅಂದ್ರೆ ದೀಪಗಳನ್ನ ಬೆಳಗಿಸುವ ಹಬ್ಬ. ಲೈಟಿಂಗ್ ಅಪ್ ಎವ್ರಿಬಡೀಸ್ ಲೈಫ್, ಮೇಕಿಂಗ್ ಇಟ್ ಕಲರ್ಫುಲ್. ಅದೇ ಮಾಡ್ತಿರೋದು ನಾವು ಕಲರ್ಸ್ ಕನ್ನಡದಲ್ಲಿ, ಮೇಕಿಂಗ್ ಇಟ್ ಕಲರ್ಫುಲ್ ಅಲ್ವಾ? ಎಕ್ಸಾಕ್ಟ್ಲಿ. ಸೂಪರ್. ಸೊ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಿಕಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ತುಂಬಾ ಖುಷಿ ಆಯ್ತು. ಸ್ಪೆಷಲ್ ಪಪಾಯ ಕಜ್ಜಾಯ ಟೇಸ್ಟೇ ಮಾಡಿರಲಿಲ್ಲ ಲೈಫಲ್ಲಿ, ಇವತ್ತು ಟ್ರೈ ಮಾಡಿದೀವಿ ನಾವು. ಮಿಸ್ ಹತ್ರ ಕಲ್ತ್ಕೊಂಡಿದೀವಿ, ನಾವು ಮನೆಗೆ ಹೋಗ್ಬಿಟ್ಟು ಮತ್ತೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಿಸ್. ಬಾಯ್ ಹೇಳ್ಬಿಡಮ್ಮ ಕಸಿನ್ಗೆ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಲ್ಲಿ ಜಾಸ್ತಿ ಎಲ್ಲರೂ ಒಬ್ರೊಬ್ರನ್ನ ತಪ್ಕೊಳ್ತಾ ಇರ್ತಾರೆ. ಇಲ್ಲಿ ಬನ್ನಿ, ದಿಸ್ ವೇ. ಹೊಟ್ಟೆ ಫುಲ್, ಮನ್ಸು ಫುಲ್ ಅಲ್ವಾ? ಒಂಥರ ಖುಷಿ ಆಗ್ತಿದೆ. ಹೌದು. ನಿಮ್ಮನ್ನ ಇವತ್ತು ಬಿಟ್ಕೊಟ್ರೇನು ಮುಂದಿನ ಎಪಿಸೋಡ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಮಾತಾಡಕ್ಕೆ. ನಮ್ ವೈಷ್ಣವಿ ಒನ್ಸ್ ಅಪಾನ್ ಅ ಟೈಮ್, ಲಾಂಗ್ ಅಗೋ, ವೆರಿ ಲಾಂಗ್ ಅಗೋ, ಸ್ಟೈಲ್ ಆಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡುಬುಕ್ ಅಂತ ಬಿದ್ಬಿಟ್ಟಿದ್ದಾರೆ. ಅಕಸ್ಮಾತ್ ಯಾರಾದ್ರೂ ಅವ್ರನ್ನ ನೋಡದೆ ಹೋಗಿದ್ರೆ, ಕಾಪಾಡಿ ಅಂತ ಇವ್ರು ಕಿರ್ಚ್ಕೊಂಡು ಇಲ್ಲ, ನೋಡದೆ ಹೋಗಿದ್ರೆ ಹೊಗೆನೆ ಹಾಕ್ಸ್ಕೊಳ್ತಾ ಇದ್ರು. ಇವತ್ ನಾನು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಎಕ್ಸಾಕ್ಟ್ಲಿ, ಅಬ್ಸಲ್ಯೂಟ್ಲಿ. ಸೊ ವೈಶುನ ಕಾಪಾಡಿದ ಮಹಾಪುರುಷ ಆಕಿರ್ ಯಾರು? ಆ ಕಥೆ ನಿಮಗೆ ನಾಳೆ ಗೊತ್ತಾಗತ್ತೆ. ಜೊತೆಗೆ ಸ್ವಲ್ಪ ಕ್ಯಾಮ್ರಾ ಪೀಪಲ್ ಝೂಮ್ ಇನ್ ಮಾಡಿ ಈ ಮುದ್ದಾದ ಮುಖ ಸ್ವಲ್ಪ ಜನಗಳೆಲ್ಲ ನೋಡ್ಲಿ. ಡಿಂಪಲ್ ಮೇಲೆ ಫೋಕಸ್ ಮಾಡಬೇಡಿ, 2 ಕುರುಪುಗಳಿದೆ ಈ ಮುಖದ ಮೇಲೆ. ಆ ಕುರುಪು ಯಾರ್ ಮಾಡಿದ್ದು, ಯಾರ್ಗಿತ್ತು ಅಂತ ಧೈರ್ಯ ಈ ಮುದ್ದಾದ ಮುಖದ ಮೇಲೆ ಅಂತ ಒಂದು ಮಾರ್ಕ್ ಅನ್ನ ಬಿಡುವ ಧೈರ್ಯ? ಅದು ನಿಮಗೆ ಮುಂದಿನ ಎಪಿಸೋಡ್ ಅಲ್ಲಿ ಗೊತ್ತಾಗತ್ತೆ. ಇಲ್ಲಿ ನಿಮ್ಮ ಸ್ಟಾರ್ ಸವಿರುಚಿಯಲ್ಲಿ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಪ್ರೀತಿಯ ವೈಷ್ಣವಿ. ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶ್ರುತಿ ಹೇಳ್ದಾಗೆ ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ. ಸೊ ದೀಪಗಳನ್ನ ಹಚ್ಚಿ ದೀಪಾವಳಿನ ಆಚರಿಸಿ ಅಂತ ಕೇಳ್ಕೊತೀನಿ. ಶ್ರುತಿ ಹೇಳ್ದಾಗೆ ದೀಪಾವಳಿ ಅಂದ್ರೆ ಪಟಾಕಿ ಹಬ್ಬ ಅಂದ್ರೆ ನನ್ನ ಹಬ್ಬ ಕೂಡ. ಓಕೆ, ಟೈಮ್ ಫಾರ್ ಮೀ ಟು ಸೇ ಟಾಟಾ ಬೈ ಬೈ, ಸಿ ಯು ಟು ಯು. ಸೊ ಬೈ ವೈಶು. ಬಾಯ್ ಬಾಯ್. Bye bye. See ya.